ಪನ್ನು 2 ರೊಟ್ಟಿ ಮಾಡಿದಾಳೆ ಇಲ್ಲಿ ತೋರ್ಸಾಕ್ ಬೈದಾಳೆ ಈಗ ನನಗ ಚಂದಾಗಿದಾವ. ಇದು ಉಲ್ಟಾ ಹಿಡ್ದೀನಿ ನೆಟ್ಟಗೆ ಹಿಡಿ. ಡಾಕ್ಟರ್ ಪನ್ನು ಆಗಿದಾಳೆ. ಈ ಕಡೆ ತೋರ್ಸ್ದಾರ ಮಿಶಿ ಎಲ್ಲ ಖರೆ ಡಾಕ್ಟರ್ಗೆ ಎಷ್ಟು ಕೂದಲು ಉದ್ದ ಹೆಂಗ್ ಬಂದು ಒಂದಕ್ಕಿಂತ ಒಂದು ಟಾಪ್ ಮಸ್ತ್ ಅದಾವ. ದೊಡ್ಡ ದೊಡ್ಡ ಆಗಿದಾವಲ್ಲ ಪಿಲ್ಲ ಕೆಳಗೆಲ್ಲ ದೊಡ್ಡ ದೊಡ್ಡ ಆಗಿದಾವ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ನಮ್ದು ಫಾರ್ಮ್ ಹೌಸ್ದೊಳಗೆ ಶುರು ಮಾಡಕತ್ತೀನಿ. ಸೊ ಈಗ ಕ್ಯಾಮ್ರಾ ಹಿಡ್ಕೊಂಡು ಏನು ಮಾಡೋದೈತಿ ಅಂದ್ರೆ ನಮ್ದು ಮೀಶೋ ನೋಡ್ರಿ ಇಷ್ಟೆಲ್ಲ ಪಾರ್ಸಲ್ ಬಂದವು. ಕುರ್ತಿದ್ದು ಒಂದು ಸ್ಪೆಷಲ್ ವಿಡಿಯೋ ಬರೋದೈತಿ 2. ಸೊ ಅದನ್ನು ನೋಡ್ರಿ. ನೋಡಿಲ್ಲ ಅಂದ್ರೆ ಈ ವ್ಲಾಗ್ ಯಾವಾಗ ಬರ್ತೈತಿ ಗೊತ್ತಿಲ್ಲ, ಈ ವಿಡಿಯೋ ಯಾವಾಗ ಬರ್ತೈತಿ ಗೊತ್ತಿಲ್ಲ, ಬಟ್ ಶೂಟ್ ಮಾಡತ್ತೀನಿ. ಆ್ಯಂಡ್ ಈಗ ನಾವು ಸ್ಟಾರ್ಟ್ ಮಾಡೋದೇವು ಈಗ ಮೀಶೋ ಮ್ಯಾಟರ್ನಿಟಿ ಕುರ್ತಾ ಹಾಲ್. ಸೊ ಬರೀ ಇವತ್ತಿನ ಲಾಗ್ ಹೆಂಗೆ ಆಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಎಲ್ಲ ಕುರ್ತಾನು ಸ್ಪೆಷಲ್ ಆ ವಿಡಿಯೋ ಒಳಗೆ ಹಾಕಿರ್ತೀನಿ, ನೋಡ್ರಿ. ಆ್ಯಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ. ಎಷ್ಟಾಗಿದಾವು? ಓ ಒಂದು ಹಣ್ಣಾಗಿತ್ತು ನೋಡ್ರಿ, ಇಲ್ಲಿ 2 ಹಣ್ಣಾಗಿದಾವು ದೊಡ್ಡ ದೊಡ್ಡ. ನೋಡು ಇಲ್ಲ ಆಗಿದಾವ ನೋಡ್ರಿ, ಇಲ್ಲಿ ದೊಡ್ಡ ದೊಡ್ಡ ಇದಾವ, ಅಷ್ಟ ದೊಡ್ಡದಾವ, ಎಲ್ಲ ಸಣ್ಣ ಹಣ್ಣಾಗಿದಾವ. ಎಲ್ಲ ಗಿಡ ದೊಡ್ಡ ಅದು ನೋಡ. ಅದ್ ಮಾವಿನ ಗಿಡ ಎಷ್ಟು ದೊಡ್ಡದಾಗೈತಿ, ಮಳಿ ಬೀಳನ ಚಲೋ ಆಗೈತಿ ಅದಕ್ಕೆ. ಈ ಚಿಕ್ಕಕಾಯಿ ಗಿಡ ಬಿ ಎಷ್ಟು ದೊಡ್ಡದಾಗೈತಿ. ಎಷ್ಟು ದಿನ ಐತಿ ಬಂದಿಲ್ಲ ಅಂದ ಮಜಾ ಮಜಾ ಅನ್ಸ್ಕೈತಿ. ಈಗ ನಮ್ಮ ಪನ್ನು ನಮ್ಮ ಗಿಡದಾಗಿನ ಮಾವಿನಕಾಯಿ ಹರಿಕಾಳು ಧಾಮ್ಲ ಜರ ಯಾವ ಮಟ್ಟೆ ಈಗದಾವ್ ನೋಡುನು. ಹಾ ನೋಡವು ಅವು ಅವು ಪಿಲ್ಯ. ಹಾ ಅವು ಹರಿ ನೋಡಲ್ಲಿ ಹಂಗ ಕಣ್ಣಾಗ ಸಿಡಿದೈತಿ. ಹಂಗ್ ಮಾಡೋದಿಲ್ಲ, ಆ ಕಡೆ ಸೈಡ್ಕ್ ಯಾವಾಗ ಬಿ ಇದು ಮಾಡೋದು. ಹರಿ ಆ ಕಡೆ ಮಾಡ್ ಮಾವಿನಕಾಯಿ. ಹಾ ನೋಡ ಹಂಗ ಹರಿಯೋದು ಯಾವಾಗ ಬಿ ಮಾವಿನಕಾಯಿ. ತೆಳಗಿಡ ತೊಳಿನು ತೆಳಗಿಡ. ಎಷ್ಟು ಕನೆ ದೊಡ್ಡ ದೊಡ್ಡ ಆಗಿದಾವಲ್ಲ ಪಿಲ್ಲ. ತೆಳಗೆಲ್ಲ ದೊಡ್ಡ ದೊಡ್ಡ ಆಗಿದಾವ. ಇವು ಹಣ್ಣ ಆಗಂಗಿಲ್ಲ, ವರ್ಷ ಹತ್ತಾವ. ಕರೆ ಹೋದ ವರ್ಷನು ಹತ್ತಿದ್ದು. ಇವು ಹಣ್ಣ ಆಗಂಗಿಲ್ರಲ್ಲ, ಯಾಕ ಟೊಂಕಾಗೈತಿ ಯಾಕದ ಗಿಡ. ಇಲ್ಲ ಐತಿ ನೋಡ್ ನನ್ನ ಕಾಲ. ಬಿದಿರ್ ಕಟ್ಟಿಗೆ ಹಾಕಕ್ ಬೇಕ್ರಿ, ಅದ್ಕೊಂಡು ಬಿದಿರ್ ಕಟ್ಟಿಗೆ ಹಾಕ್ಬೇಕು. ಈ ಪ್ಲಾಂಟ್ ಏನಲ್ಲ ಅಂತೀರಿ, ಇದು ಡ್ರ್ಯಾಗನ್ ಫ್ರೂಟ್ ಅದೈತಿ. ಇಲ್ಲಿ ನಾ ಹಚ್ಚಿಂದ ಅಲವರ ಎಷ್ಟು ದೊಡ್ಡದಾಗಿತ್ತು ನೋಡ್ರಿ. ನಾ ಎಲ್ಲೆಲ್ಲಿ ಏನೇನು ಹಾಕ್ಯನ್ಲ ಅದ ಬಿಸ್ಲಾಗ ಒಣಗಿ ಹೋದ್ರು ನೋಡ್ರಿ. ಮತ್ತೀಗ ಮಳಿ ಬೆಳನ ಚಿಗತ್ ಬರತ್ತವು. ಇದು ಮೇ ಫ್ಲವರ್ ಪ್ಲಾಂಟ್ ಐತಿ ಅದು. ಸೊ ಆಗಲೇ ನಾನು ಹೇಳ್ದಂಗ ಮುಂಜಾನೆ ಇವತ್ತು ಹೊಲಕ್ಕೆ ಬಂದಿದ್ದು. ಬಿಕಾಸ್ ನಾನು ಮೀಶೋ ಕುರ್ತಿ ಹಾಲ್ ವಿಡಿಯೋ ಮಾಡಕ್ಕಿದ್ನಿ ಸ್ಪೆಷಲಿ ಹಿಂಗಾಗಿ. ಆ್ಯಂಡ್ ಬಂದು ನಮ್ಮ ಪನ್ನು ಗಾರ್ಡನ್ ಒಳಗೆ ಮಣ್ಣಾಗ ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ಯಾಳ ನೋಡ್ರಿ. ಪ್ರತಿ ಸಲ ಬಂದಾಗ ಹಿಂಗ ಮಾಡ್ತಾಳು. ಆ್ಯಂಡ್ ಇಲ್ಲಿ ಚೆರಿ ಮಸ್ತ್ ಬಗ್ಗೆ ಇಲ್ಲೇ ಮಲ್ಕೊಂಡ್ ಬಿಟ್ಟಿತಿ, ಆರಾಮ್ ಮಾಡಾತಿತಿ. ಅದು ಭಾಳ ದಿವ್ಸಕ್ಕೆ ಬರುಲಾಗಿತ್ತು, ಹಿಂಗಾಗಿ ತಗೊಂಡ್ ಬಂದಿ. ಆ್ಯಂಡ್ ಇವ್ರು ಇಲ್ಲಿ ಯಾವುದೋ ಒಂದು ಗಿಡದ ತರು ನಾಟಿತ್ತು. ಅದನ್ನ ಈಗ ಸ್ವಲ್ಪ ಮಳಿ ಹತ್ತಿತ್ತಲ್ಲ, 2 ದಿನ ಆಯ್ತು, ಹಿಂಗಾಗಿ ಅದನ್ನ ತೆಗೆದು ಹಚ್ಚಾಕತ್ತಾರು ಬಾಜುಕ. ಬಾ ನೀ ಪೇಷಂಟ್ ಬಾ. ನಮ್ ಪನ್ನು ಇಲ್ಲಿ ಡಾಕ್ಟರ್ ಪನ್ನು ಆಗಿದಾಳೆ. ಈ ಕಡೆ ತೋರ್ಸ್ದಾರ ಮಿಶಿ ಎಲ್ಲ ಖರೆ ಡಾಕ್ಟರ್ಗೆ ಎಷ್ಟು ಕೂದಲು ಉದ್ದ ಹೆಂಗ್ ಬಂದು. ಇದೇನ್ ವುಮೆನ್ ಡಾಕ್ಟರ್ ಏನ್ ಮೇನ್ ಡಾಕ್ಟರ್ ತಿಳಿವತ್ತಿದ್ದು. ಮಿಶಿ ಯಾಕೆ ಹತ್ಕೊಂಡಿ ಹೊತ್ಸಿದಿ ತಗಿ. ಈ ಕಡೆ ನೋಡ್ ಹೆಂಗ್ ಕಣ್ಕಡೆ. ಎಟ್ ನಗು ಬರ್ಕಿದೀಕಿ ನೋಡಿ. ಚೇರಿ ನೋಡಿ ಗುರ್ತಾ ಇಡೋದಿಲ್ಲ. ಚೇರಿ ಮಸ್ತ್ ಪಕ್ಕಿ ಕೂತೈತಿ. ಆ್ಯಂಡ್ ನಾವು ಮಸ್ತ್ ಪಕ್ಕಿ ಸೆಟ್ಟಿಂಗ್ ಮಾಡಿದೆವು ವಿಡಿಯೋ ಶೂಟ್ ಮಾಡಕ. ಲೈಟ್ ಎಲ್ಲ ಹಚ್ಕೊಂಡ. ಇದು ನಮ್ದು ಸ್ಟುಡಿಯೋ. ಇನ್ನೊಮ್ಮೆ ನಿಮಗೆ ತೋರಿಸ್ತೀನಿ ಹೆಂಗೈತೆ ಅಂತೇಳಿ. ಈಗ ರಫ್ಲಿ ತೋರ್ಸಾತೀನಿ.
ಸೊ ಈಗ ನಂದು ಇದು ಮಾತಾಡೋದು ಶೂಟ್ ಆಗೈತಿ. ಇದು ₹100 ಕುರ್ತಾ ಸೆಪ್ರೇಟ್ ವಿಡಿಯೋ ಮಾಡೀನಿ ಆ್ಯಂಡ್ ಅದು 400 ಈ ಕಡೆ ಮಾಡೀನಿ. ಎಲ್ಲ ಮೆಸ್ ಆಗಿಬಿಟ್ಟೈತಿ. ಆ್ಯಂಡ್ ಈ ಟೈಪ್ ಕ್ಯಾಮ್ರಾ ಲೈಟ್ ಎಲ್ಲ ಹಚ್ಕೊಂಡು ಶೂಟ್ ಮಾಡತ್ತೀನಿ. ಫ್ಯಾನ್ ಎಲ್ಲ ಹಚ್ಕೊಂಡು ಭಾಳ ಸೆಕೆ ಆಗತ್ತೈತಿ ಇಲ್ಲಿ. ಸೊ ಇದು ಶೂಟ್ ಆಗೈತಿ. ಈಗ ವೇರ್ ಮಾಡಿ ಎಲ್ಲದನ್ನೂ ಶೂಟ್ ಮಾಡೋದೈತಿ ಇನ್ನು ವಿಡಿಯೋ. ಆದ್ರೆ ನಮ್ಮ ಪನ್ನು ನೋಡ್ರಿ ಇಲ್ಲಿ ಡಾಕ್ಟರ್ ಆಗ್ಯಾಳು. ಏನೋ ಹಾಸ್ಪಿಟಲ್ ತೆಗೆದು ಬಿಟ್ಟಾಳೆ ಇಲ್ಲಿ. ಹಾಂ ಶ್ರೇಯದಿದೀಗ ಆರಾಮಿಲ್ಲ. ನೀ ಎಲ್ಲ ಔಷಧ ಚೀಟಿ ಮಾಡಿ ಇಂಜೆಕ್ಷನ್ ಮಾಡ್ಕದೇನಕ್ಕಿ ಯಾನ್ ಬರ್ದಾಳ ಜರ ಮೆಡಿಸಿನ್ ಹೆಸರು ನೋಡುನು. ಹೆಂಗ ಡಾಕ್ಟರ್ ದವಾಖಾನ್ಯಾಗ ಇರ್ತೈತಿ ಹೆಂಗ್ ಸೆಟಪ್ ಮಾಡ್ಕೊಂಡಾಳ ನೋಡ್ಲ ಎಲ್ಲ ತಗೊಂಡ. ಡಾಕ್ಟರ್ ಮೆಶಿ ಎಲ್ಲಿ ಹೋದಲ್ಲ ಖರೆ ಚಸ್ಮಾ ಐತಿ. ಅಟ್ ಪೇಷಂಟ್ ಬಂದ್ರು ಇಷ್ಟ ರೊಕ್ಕ ಆಗಕ್ ನಿಂಗ. ಯಾರ್ಯಾರು ಬಂದ್ರು ಆ ಪೇಷಂಟ್ ನಿನ್ ಕಡೆ ಚೆರಿ ಮತ್ತು ಶ್ರೇಯ ಪೇಷಂಟ್ ಇದಾರ ಇಲ್ಲಿ. ಒಮ್ಮೆ ಚೆರಿನ್ ತಗೋತಾಳು, ಒಮ್ಮೆ ಶ್ರೇಯನ್ ತಗೋತಾಳ. ಹಾ ಬರ್ರಿ ತೋರ್ಸ್ ಬರ್ರಿ ಅಂತ ಹೇಳ್ಕೊತ. ಕರೆ ಡಾಕ್ಟರ್ ಯಾವಾಗ ಬಿ ನಿಂತು ಚೆಕಪ್ ಮಾಡ್ತಾರ, ಹಿಂಗ್ ಕೂತು ಮಾಡಂಗಿಲ್ಲ. ಆಯ್ತಿದ್ ನೋಡಿದ್ ಸ್ಟೂಲ್ ಹಾಕೊಂಡ್ ಮ್ಯಾಲೆಲ್ಲ. ಸೊ ಇದು 5 ಆರ್ಡರ್ ಹಾಕಿದ್ನಿ ಆ್ಯಂಡ್ ಇದು 4 ನೋಡ್ರಿ ಈ ಟೈಪ್ ಇದಾವು. ಹಾಕೊಂಡೇನಿ ಇದೊಂದ. ನನಗಿದು ಭಾಳ ಅಂದ್ರೆ ಭಾಳ ಲೈಕ್ ಆಗಿತ್ತು. ಹಿಂಗಾಗಿ ಇದನ್ನ ಹಾಕೊಂಡು ನಾನು ವಿಡಿಯೋ ಶೂಟ್ ಮಾಡಕತ್ತೀನಿ. ಈಗ ನಾವು ಇದೆಲ್ಲ ಹಾಕೊಂಡಿರುವಂತ ಡ್ರೆಸ್ ಪನ್ನು ಗಪ್ ಕೊಡ್ಲಾ ಫೋಲ್ಡ್ ಮಾಡತ್ತೀವಿ. ಇಷ್ಟೆಲ್ಲ ಯಾವಾಗ ಫೋಲ್ಡ್ ಮಾಡೋದೇ ಸಾಕಾಗೈತಿ. ವಿಡಿಯೋ ಮಾಡಿ ನನಗೆ ಸಾಕಾಗೈತಿ. ನಮ್ಮ ಪನ್ನುಗ ಇಲ್ಲಿ ಕೂತು ಸಾಕಾಗೈತಿ. ಒಂದಕ್ಕಿಂತ ಒಂದು ಟಾಪ್ ಮಸ್ತ್ ಅದಾವ. ಸೊ ಆ ವಿಡಿಯೋ ಏನರ ನಾನು ಮೊದಲ ಎಡಿಟ್ ಮಾಡೀನಂದ್ರೆ ಈ ವಿಡಿಯೋ ತೆಳಗೆ ಡಿಸ್ಕ್ರಿಪ್ಷನ್ ತೆಳಗೆ ಲಿಂಕ್ ಹಾಕಿರ್ತೀನಿ. ಈಗ ಮನೆಗೆ ಹೋಗ್ಬಾರ್ದೇವು ನಾವು, ಸಾಕಾಗೈತಿ. ಹಂಗೆ ಹಸು ಭಾಳ ಆಗಿದ್ದಾವು. ಪಟ ಮನೆಗೆ ಹೋಗಿ ಊಟ ಮಾಡಿ ಈಗ ಆಲ್ಮೋಸ್ಟ್ 1:15 ಆಗೈತೆ. ಮಲ್ಕೊಂಡೆ ನಮ್ಮ ಟೇಬಲ್ಸ್ ಪನ್ನು ಟೇಬಲ್ಸ್ ಹೋಗಿ ಶ್ರೇಯ ಮನಿ ಮಂದಿಗೆಲ್ಲ ಬರ್ತಾವ. ಖರೆ ಈಗ ಬರಂಗಿಲ್ಲ. ಏನಿಲ್ಲ ನೋಡತ್ತೀರಿ ಅದನ್ನ ನಾನು ಫೇಶಿಯಲ್ ಮಾಡ್ಕೊತಿರ್ತೀನಿ. ಫೇಶಿಯಲ್ದು ಒಂದು ಸ್ಪೆಷಲ್ ವಿಡಿಯೋ ಬರೋದಿರ್ತದ. ಸೊ ಅದು ನಾವು ಮನ್ಯಾಗ ಹೆಂಗೆ ಫೇಶಿಯಲ್ ಮಾಡ್ಕೋಬೋದು ಮನೆಯಲ್ಲಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತ ಹೇಳೀನಿ. ಸೊ ಈಗ ಆಯಿತು. ಇನ್ನು ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗೋದಿಲ್ಲ ಇಲ್ಲೇ ನಮ್ಮ ಗಂಡಗಿನ ಫಂಕ್ಷನ್ಗೆ. ಸೊ ಪನ್ನು ರೆಡಿ ಆಗ್ಯಾಳು. ನಾನು ಪನ್ನು ಮಮ್ಮಿಯನ್ನು ಹೊಂಟಿದ್ದೀವಿ. ಫೇಶಿಯಲ್ ವಿಡಿಯೋ ಬರ್ತೈತಿ, ನೀವು ನೋಡಿಲ್ಲ ಅಂದ್ರೆ ನೋಡಿರಿ. ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ. ಆಲ್ರೆಡಿ ನಾನು ಪಬ್ಲಿಕ್ ಮಾಡಿನಂದ್ರೆ, ಇಲ್ಲಾಂದ್ರೆ ನನ್ನ ಈ ಚಾನಲ್ ಒಳಗೆ ಇರ್ತೈತಿ, ನೀವು ನೋಡ್ಬೋದು. ಈಗ್ಯಾಕೆ ನೋಡುವಲ್ಲಿ, ಈಗ್ಯಾಕೆ ತೋರಿಸುವಲ್ಲಿ, ತೋರಿಸ್ಲ ಈಗ ಇದನ್ನ ಹೇಳ್ಕತ್ತೀನಿ ನಿಂಗೆ. ನೀನು ವೆಬ್ ಸೀರೀಸ್ ನೋಡ್ಕತ್ತಿದ್ಯಾ ಡೋರೆಮಾನ್ದಲ್ಲ, ನೋಬಿತಾ ಡೋರೆಮಾನ್ ಗುರುತೈತೇನಿ ಇಲ್ಲಿ. ಅದು ಬೇರೆ, ನಿಂದು ಬೇರೆ ಅದು. ಸೊ ಹಿಂಗ ಒಂದು ಸಿಂಪಲ್ ಮೇಕಪ್ ಮಾಡ್ಕೊಂಡ ರೆಡಿ ಆಗ್ಯಾವ ಈಗ. ಆ್ಯಂಡ್ ಅಲ್ಲಿ ಒಂದು ದೇವ್ರದ್ದು ಫಂಕ್ಷನ್ ಐತಿ, ಅಲ್ಲಿ ಹೋಗಿ ಬರ್ತೀವಿ. ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀವಿ. ಚಲ್ಲಿರ ನಮ್ಮ ಪನ್ನು 2 ರೊಟ್ಟಿ ಮಾಡಿದಾಳೆ ಇಲ್ಲಿ ತೋರ್ಸಾಕ್ ಬೈದಾಳೆ. ಈಗ ನನಗೆ ಚಂದಾಗಿದಾವೆ. ಇದು ಉಲ್ಟಾ ಹಿಡ್ದೀನಿ, ಅಟ್ಟ ಹಿಡಿ. ನೀ ಹಿಂಗೆ ಮಾಡಿದೆ ಅಂದ್ರೆ ನಿಂಗ ಮಾಡಿ ಖರ್ಚವ್ರ ಆಯ್ತು ಪನ್ನು. ನೀ ಚಂದ ಮಾಡ್ತಿ ಅನ್ನೋರ ನಿಂಗ ಮಾಡೋನವ್ರ ದಿನ. ಹಾಂ
ಸೊ ನಾವು ಇವತ್ತು ನಾಷ್ಟಕ್ಕೆ ಇಡ್ಲಿ ಚಟ್ನಿ ಮತ್ತು ಸಾಂಬಾರು ಮಾಡಿದ್ದು. ಸೊ ಈಗ ಮುಂಜಾನೆ 10 ಗಂಟೆ ಆಗಿರ್ಬೋದು. ಇವತ್ತು ನಾಷ್ಟಕ್ಕೆ ಇಡ್ಲಿ ಚಟ್ನಿ ಸಾಂಬಾರೆಲ್ಲ ಮಾಡಿದ್ದು ನಿಮ್ಗೆ ಆಗಲೇ ಹೇಳೀನಿ. ಸೊ ಈಗ 10 ಗಂಟೆ ಆಯ್ತು ಮುಗೀತಿ. ಆ್ಯಂಡ್ ಅಡುಗೆ ಮನೆಯಾಗಿಂದ ಕೆಲಸ ಸ್ವಲ್ಪ ಮುಗಿದೈತಿ, ಸ್ವಲ್ಪ ಮುಗಿದಿಲ್ಲ. ಸೊ ನಿನ್ನೆ ಮೊನ್ನೆ ಒಂದು ಲಾಗನ್ನು ಈಗ ಕಂಟಿನ್ಯೂ ಮಾಡತ್ತೀನಿ. ಮೊನ್ನೆ ಏನು ಮೀಶೋ ಡ್ರೆಸ್ ಹಾಲ್ದು ಮಾಡಿ ಬಂದೀನಿ, ಸುಸ್ತಾಗಿತ್ತು, ಹಿಂಗಾಗಿ ನಾನು ಲಾಗ್ ಕಂಟಿನ್ಯೂ ಮಾಡಲಿಲ್ಲ. 2 ದಿನ ಆಯ್ತು ಲಾಗ್ ಮಾಡಿಲ್ಲ, ಬಟ್ ಈಗ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಸೊ ಇಲ್ಲಿ ಸ್ವಲ್ಪ ಪ್ಲೇನ್ ಪುಲಾವ್ ಮಾಡಾಕಿದ್ದೀನಿ, ಹಂಗೆ ಫ್ರೂಟ್ ಕಸ್ಟರ್ಡ್ ಮಾಡಾಕಿದ್ದೀನಿ. ಸೊ ಪ್ಲೇನ್ ಪುಲಾವ್ ಹೆಂಗೆ ಮಾಡೋದಂತ ಕ್ವಿಕ್ಲಿ ಆ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ನೀವು ಹಾಸ್ಟೆಲಲ್ಲಿ ಇರ್ಬೋದು, ಯಾರು ಬೇಕಾದರೂ ಅದೊಂದು ಕ್ವಿಕ್ ಪುಲಾವ್ ಮಾಡ್ಕೋಬೋದು. ವೆಜ್ ಪ್ಲೇನ್ ಪುಲಾವ್ ಅಂತ ಹೇಳ್ಬೋದು, ಅದಕ್ಕೆ ಏನು ಹೇಳ್ತೀರಿ ಹೇಳ್ರಿ. ಸೊ ಹೆಂಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮಾತಾಡ್ಕೊತ ಹಂಗೆ ಸ್ವಲ್ಪ ಫ್ರೂಟ್ ಕಸ್ಟರ್ಡ್ ಮಾಡಿದ್ದೀನಿ. ಫ್ರೂಟ್ಸ್ ಏನು ಜಾಸ್ತಿ ಇಲ್ಲ, ಬಟ್ ಮಾವಿನ ಹಣ್ಣು ಜಾಸ್ತಿ ಇದಾವೆ. ಮಾವಿನ ಹಣ್ಣು ಹಾಕಿ ಕಸ್ಟರ್ಡ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಐತಿ. ನೋಡೋಣ ಏನಾಗ್ತೈತೆ ಅಂಥೇಳಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡೋದ ನೀವು ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಹಿಂಗೆ ಕಣ್ಣು ಹೇಳತ್ತೀನಿ. ಸೊ ಈಗ ಪ್ಲೇನ್ ಪುಲಾವ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳತ್ತೀನಿ. ಇಲ್ಲಿ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಶುಂಠಿ ತೊಗೊಳಕತ್ತೀನಿ ಸ್ವಲ್ಪ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇಷ್ಟ ಮಾತಾಡಕತ್ತೀನಿ ಖರೆ ಒಂದು ಆಕ್ಸಿಜನ್ ಕಡಿಮೆ ಆದವ್ರ ಆಗೈತಿ ಮತ್ತು. ಸೊ ಈ ಒಂದು ಪ್ರಾಬ್ಲಮ್ ನನ್ನ 7th ಮಂತ್ ಸ್ಟಾರ್ಟ್ ಆದಾಗಿಂದ ಭಾಳ ಜಾಸ್ತಿ ಆಗೈತಿ. ಮುಂಜಾನೆ 10-11 ಗಂಟೆ ಮಟ್ಟ ಅಂತೂ ನಂಗೆ ಉಸುಲ ತೊಗೋಕೆ ಬರೋಂಗಿಲ್ಲ, ಹಂಗಾಗ್ಬಿಡ್ತೈತಿ ಉಸುಲು ಕಟ್ ಆದವ್ರಗತ್ಲೆ. ಸೊ ಬರ್ರಿ ಹೆಂಗೆ ಮಾಡೋದಂತ ಹೇಳ್ತೀನಿ. ಆಗಡೆ ಹೇಳ್ದಂಗೆ ಇಷ್ಟು ಇಂಗ್ರೀಡಿಯೆಂಟ್ನ ನಾನು ಒಂದು ಫೈನ್ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಕಿದ್ದೀನಿ. ಹಂಗೆ ಇಲ್ಲಿ ನಾನಿಲ್ಲಿ ನೋಡ್ರಿ ಬಾಸುಮತಿ ಅಕ್ಕಿ ತೊಗೊಂಡೇನಿ, ಉದ್ದುದ್ದು ಇರ್ತಾವಲ್ಲ ಅದು. ಸೊ ಇದನ್ನು ಸ್ವಲ್ಪ ನೀರೊಳಗೆ ನೆನೆಗೆ ಇಡಾಕಿದ್ದೀನಿ. ಈಗ ಪುಲಾವ್ ಮಾಡೋದು ಭಾಳ ಸಿಂಪಲ್ ಮತ್ತು ಭಾಳಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ನಾವು ಇದನ್ನು ಮಾಡ್ಕೋಬೋದು. ಸೊ ಎಣ್ಣೆ ಕಾಯಕ್ಕೆ ಇಟ್ಟೇನಿ, ಸ್ವಲ್ಪ ಜೀರಿಗೆ ಹಾಕೀನಿ, ಪುಲಾವ್ ಎಲೆ ಹಾಕೀನಿ. ಅದಾದಮೇಲೆ ಉದ್ದುದ್ದು ಕಟ್ ಮಾಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಇದನ್ನು ಫ್ರೈ ಮಾಡ್ಕೊಕತ್ತೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕಾಜುನೂ ಹಾಕಕತ್ತೀನಿ. ಕಾಜು ಹಾಕಿನೂ ಅದನ್ನು ಸ್ವಲ್ಪ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ, ಶುಂಠಿ, ಕರಿಬೇವು, ಕೊತ್ತಂಬರಿದ್ದು, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಕತ್ತೀನಿ. ಹಸಿ ವಾಸನೆ ಹೋಗಬೇಕು ಆ್ಯಂಡ್ ಅದು ಸ್ವಲ್ಪ ಫ್ರೈ ಆಗಬೇಕು. ಸೊ ಇದು ಒಂದು ಭಾಳಷ್ಟು ಸಿಂಪಲ್ ರೆಸಿಪಿ, ಖಂಡಿತ ಎಲ್ಲರೂ ಟ್ರೈ ಮಾಡಿರಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಕತ್ತೀನಿ. ಅರಿಶಿನ ಪೌಡರ್ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಮೊಸರು ಹಾಕತ್ತೀನಿ. ನೀವು ಮೊಸರು ಆಪ್ಷನಲ್ ಇಲ್ಲ, ಅದರ ತುಪ್ಪ ಹಾಕಿನ ಇದು ಪುಲಾವ್ ಮಾಡ್ಕೋಬೋದು. ಮೊಸರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬರ್ತೈತಿ, ಚಲೋ ಬರ್ತೈತಿ. ಹಿಂಗಾಗಿ ನಾನು ಮೊಸರು ಹಾಕಿ ಇನ್ನೊಂದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಕತ್ತೀನಿ. ಫ್ರೈ ಆದಮೇಲೆ ನಾನೀಗ ಅಕ್ಕಿ ಮೊದಲ ನೆನೆಯಕ್ಕೆ ಹಾಕಿದ್ನಿ, ನಿಮ್ಗೆ ಆಲ್ರೆಡಿ ಹೇಳೀನಿ. ಸೊ ಆ ನೆಂದಿರುವಂಥ ಅಕ್ಕಿನ ನಾನು ಇದ್ರೊಳಗೆ ಈಗ ನೆಕ್ಸ್ಟ್ ಹಾಕಕತ್ತೀನಿ. ಅಕ್ಕಿ ಹಾಕೊಂಡ ಇನ್ನೊಂದು ಸ್ವಲ್ಪ ಅದ್ರೊಳಗೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಇದಕ್ಕೆ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕ್ಕೋಬೇಕು. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅಂತೂ ಕಂಪಲ್ಸರಿ ಹಾಕ್ಕೋಬೇಕು, ಬಿಕಾಸ್ ಅದರಿಂದ ಭಾಳಷ್ಟು ಒಳ್ಳೆ ಟೇಸ್ಟ್ ಬರ್ತೈತಿ ಈ ಪುಲಾವ್ಗಾಗಿ. ಹಿಂಗಾಗಿ ಧನಿಯಾ ಪೌಡರ್ ಹಾಕ್ಕೊಳ್ರಿ, 1-2 ಟೇಬಲ್ ಸ್ಪೂನ್. ಸೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾವು ನೀರು ಕ್ವಾಂಟಿಟಿಲಿ ನೋಡ್ಕೊಂಡು ಹಾಕ್ಕೋಬೇಕು. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನಾವಿಲ್ಲಿ 2 ಗ್ಲಾಸ್ ನೀರು ಹಾಕ್ಕೋಬೇಕು. ಸೊ ಈ ಒಂದು ಮೆಜರ್ಮೆಂಟಿಂದ ನಾವು ಈ ಅಳತೆನ ಮಾಡ್ಕೊಂಡು ಹಾಕ್ಕೋಬೇಕು. ಪ್ರತಿ ಸಲ ಯಾವುದು ರೈಸ್ ಮಾಡುವಾಗ ಹಿಂಗೆ ಹಾಕ್ಕೋಬೇಕು. ಸೊ ನೀರು ಹಾಕ್ಕೊಂಡ ಈಗ ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಉಪ್ಪು ಹಾಕಿದ್ರೆ ಆಯಿತು, ನಮ್ದು ಸಿಂಪಲ್ ಪ್ಲೇನ್ ಪುಲಾವ್ ಈಸಿ ಪೀಸಿ ಟೇಸ್ಟಿ ಪುಲಾವ್ ರೆಡಿ ಆಗ್ತೈತಿ.
ಸೊ ಆಗಲೇ ತೋರಿಸೋದು ನೆನಪು ಹೋಯ್ತು. ಈಗ ಆಲ್ಮೋಸ್ಟ್ ನಾವು ಊಟ ಮಾಡಕತ್ತೀವಿ. ಪುಲಾವ್ ರೆಡಿ ಆಗೈತಿ ಆ್ಯಂಡ್ ಭಾಳ ಟೇಸ್ಟಿನೂ ಆಗ್ತೈತಿ. ಖಂಡಿತ ಎಲ್ಲರೂ ಟ್ರೈ ಮಾಡಿರಿ ಆ್ಯಂಡ್ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ. ನೀವು ಎಲ್ಲರೂ ಲಾಗ್ ನೋಡತ್ತಿರ್ಬಿಟ್ಟು ಕಮೆಂಟ್ ಮಾಡುವರಿ. ಹೀಗಾಗಿ ಪ್ಲೀಸ್ ನಂಗೆ ಮೋಟಿವೇಟ್ ಮಾಡೋಕೆ, ಸಪೋರ್ಟ್ ಮಾಡೋಕೆ ಕಮೆಂಟ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಊಟದ ಟೈಮ್ ಆಗಿತ್ತು. ಎಲ್ಲರಿಗೂ ತಾಟ್ ಹಚ್ಚಾಕತ್ತಿದ್ದು. ಇಲ್ಲಿ ನಮ್ಮ ಅಕ್ಕ ಆ್ಯಂಡ್ ಮಾಮಿ ಎಲ್ಲ ಬಂದಿದ್ದರು ಆ್ಯಂಡ್ ಅವರ ಮೊಮ್ಮಕ್ಕಳು ಬಂದಿದ್ದರು, ಚಿಕ್ಕ ಮಕ್ಕಳು. ಹೀಗಾಗಿ ಮೊದಲ ಪನ್ನುಗೆ ಅವರಿಗೆಲ್ಲ ತಾಟ್ ಮಾಡಿ ಕೊಟ್ಟು ಊಟಕ್ಕೆ ಕೊಡಾಕತ್ತಿದ್ದು. ನಮ್ಮ ಪನ್ನು ರೊಟ್ಟಿ ಬೇಡ ಅಂತ ಗದ್ದಲ ಮಾಡಾಕತ್ತಿದ್ದು. ಆಕೆಗೆ ರೊಟ್ಟಿ ತಿನ್ನೋದಂದ್ರೆ ಬ್ಯಾಡ ಆಗ್ತೈತಿ. ಹಿಂಗಾಗಿ ಚಪಾತಿ ಬೇಕಂತ ಅಳ್ಕೋತ ಸ್ವಲ್ಪ ನಾಟಕ ಮಾಡಾಕತ್ತಿದ್ರು. ಹಿಂಗಾಗಿ ಸೊ ಅದನ್ನ ಶೂಟ್ ಮಾಡಾಕತ್ತೀನಿ. ಆ್ಯಂಡ್ ಈಗ ಎಲ್ಲರೂ ಕೂಡಿ ಊಟ ಮಾಡೋರು ಅದಾರು ಆ್ಯಂಡ್ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದೈತಿ. ಬಿಕಾಸ್ ಈಗ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಅಂತೂ ಬೇಕು. ಹಿಂಗಾಗಿ ಸೊ ಎಲ್ಲರೂ ನಾವು ಊಟ ಮಾಡಿ ಸ್ವಲ್ಪ ಹರಟೆ ಹೊಡ್ಕೊತ ಮಾತಾಡ್ಕೊತ ಹಂಗೆ ಮಲ್ಕೊಂಡು ಬಿಟ್ಟಿದ್ದು ಎಲ್ಲರೂ. ನಾನು, ಮಮ್ಮಿ, ಮಾಮಿ ಆ್ಯಂಡ್ ನಮ್ಮ ಅಕ್ಕ ಎಲ್ಲ. ಲಾಸ್ಟ್ ಇಲ್ಲಿ ಲಾಗ್ ಎಂಡ್ ಮಾಡೋಕ್ಕೆ ಮುಂದೆ ನೋಡ್ರಿ ಕರೆಂಟ್ ಹೋತು. ಯಾಕಂದ್ರೆ ಭಾಳ ಜೋರು ಮಳೆ ಬೀಳಾಕತ್ತಿತ್ತು. ನಾವೆಲ್ಲರೂ ಇಲ್ಲಿ ಮಾತಾಡ್ಕೊತ ಕೂತಿದ್ದು ಆ್ಯಂಡ್ ಅದನ್ನ ನಮ್ಮ ಪನ್ನು ಶೂಟ್ ಮಾಡಾಕತ್ತಾಳು. ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ. ಪ್ಲೀಸ್ ಲೈಕ್ ಆದ್ರೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿರಿ.